ನೋಡ್ರಿ, ರೀಸೆಂಟ್ಲಿ ನಾನೊಂದು ವಿಡಿಯೋ ನೋಡಿದ್ರಿ ಸೋಷಿಯಲ್ ಮೀಡಿಯಾದಾಗ. ಅಲ್ಲಿ ಒಬ್ಬ 12ನೇ ಕ್ಲಾಸ್ ಹುಡುಗ ಮನ್ಯಾಗ ಏನೋ ಒಂದು ಮೊಬೈಲ್ ಬೇಡ್ದಂತ, ತಂದೆ ತಾಯಿ ಅದನ್ನು ಕೊಡ್ಸಂಗಿಲ್ಲ ಅಂತ ಹೇಳಿದ್ರಂತ. ಅದನ್ನು ಒಂದು ನ್ಯಾವ ಇಟ್ಕೊಂಡು ಒಂದು ಬೆಟ್ಟದ ಮೇಲೆ ಹೋಗಿ ತುದಿಗೆ ನಿಂತು ಬಿಟ್ಟನ್ರಿ. ನಾನು ಸುಸೈಡ್ ಮಾಡ್ಕೊತೀನಿ, ನಾನು ಸಾಯ್ತೀನಿ, ನಿಂತರ ಜಿಗಿತೀನಿ ಅಂತ. ತೊಳಗೆ ಎಲ್ಲರೂ ಊರ್ನಾರು ಬಂದು ನಿಂತಾರ. ತಂದೆ ತಾಯಿ ಬೆಟ್ಟದ ಮೇಲೆ ಹೋಗ್ಯಾರ ಅವನು ರಬ್ಸಾಕಂತ. ಅಲ್ಲಿ ಹೋಗಿ ತುದಿಗೆ ನಿಂತು ನಾ ಬರಂಗಿಲ್ಲ ಬರಂಗಿಲ್ಲ ಅಂತ ಅನ್ನಕುಂತಾನಂತ. ತಾಯಿ ನೋಡಿದ್ರೆ ಒಂದು ವಿಡಿಯೋದಾಗ ಹಣಿ ನೆಲಕ್ಕೆ ಹಚ್ಚಿ ಬಾರು ಬಾರು ಅಂತ ಎಷ್ಟು ರಿಕ್ವೆಸ್ಟ್ ಮಾಡಾಕುಂತಾಳ, ಕೇಳವಲ್ಲ. ತಂದೆ ಬಾರಪ್ಪ ಬಾರಪ್ಪ ಅಂದ ಖರೆ ಹಾಕುಂತಾನ್ರಿ, ಅಂದ್ರೂ ಬರವಲ್ಲ. ಮತ್ತು ತಂದೆ ಅಲ್ರಿ ಪಾಪ ಹತ್ರ ಹೋಗ್ಯಾನ, ಹಿಂಗೆ ಪಾಪ ಬೆಳ್ಕೊಬೇಕಂತ ಹಿಂಗೆ ಪ್ರಯತ್ನ ಪಟ್ಟಾರ. ಈಗ ಏನೋ ಒಂದು ಅನಾಹುತದಾಗ ಅವ್ರದ್ದು ಕಾಲಲ್ಲೇ ಏನೋ ಎಡವಿದ್ರು. ಅವ ಅವ್ರ ಮಗ ಇಬ್ಬರು ಅಲ್ಲಿ ಗುಡ್ಡದ ಯಂತ್ರ ತಾಳಗೆ ಬಿದ್ದುಬಿಟ್ರು ಬೆಟ್ಟದ ಯಂತ್ರ. ಅದನ್ನು ನೋಡ್ಲಾರ್ದ ತಾಯಿ ಕೂಡ ಒಂದು ನಿಮಿಷದೊಳಗೆ ಅಲ್ಲಿಂದ ಜಿಗಿದು ತಂದು ಕೂಡ ಪ್ರಾಣ ತ್ಯಾಗ ಮಾಡ್ಕೊಂಡ್ರಿ. ಇಂಥ ಜನ್ರೇಷನ್ ಐತ್ರಿ ಇವತ್ತಿಂದು. ಸಣ್ಣದು ಒಂದು ವಿಷಯ, ಒಂದು ಮೊಬೈಲ್ ನೋಡ್ರಿ. ನಾವು ಒಂದು ವಯಸ್ಸಿನಾಗ ಮಾಡೀವಿ, ಎಲ್ಲರೂ ಮಾಡಿರ್ತಾರೆ. ಈ ವಿಡಿಯೋ ಯಾರು ನೋಡೋವಂತ್ರಿ, ಎಲ್ಲರೂ ಮಾಡಿರ್ತಾರೆ. ತಂದೆ ತಾಯಿ ಅಂದರೆ ಮಕ್ಕಳದ್ದು ಅಧಿಕಾರ ರೀ ಬೇಡೋದು ಮಾಡೋದು. ಆದರೆ ತಂದೆ ತಾಯಿ ಪರಿಸ್ಥಿತಿ ಏನಿದೆ ಏನಿಲ್ಲ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಮತ್ತು ಏನು ಬೇಡ ಕುಂತಾರ, ಅದು ನೆಸೆಸಿಟಿ ಐತೋ ಇಲ್ಲೋ. ಲಕ್ಷಾಂಗಟ್ಲೆ ಮೊಬೈಲ್ ಫೋನ್ ಎದಕ್ಕೆ ಬೇಕಪ್ಪ ನಿಮ್ಗೆ? ಏನು ದುಡಿಯಾಕೆ ಕುಂತೀರಿ? ದುಡ್ಡು ತೋರಪ್ಪ. ಅಷ್ಟು ನೀವು ಲಕ್ಷಾಂಗಟ್ಲೆ ತೊಗೊಳೋದಿದ್ರೆ ತಂದೆ ತಾಯಿ ಎಷ್ಟು ಕೊಡಿಸ್ತಾರೆ ಅಷ್ಟು ತೊಗೋಬೇಕು. ಮೊಬೈಲೆಲ್ಲ ನಿಂಗೆ ಬೇಕು ಮಾತಾಡೋಕೆ. ಶೋ ಆಫ್ ಮಾಡೋದು ಒಂದು ಕಿರಿಕಿರಿ ಹತ್ಬಿಟ್ಟೈತ್ರಿ ಇವತ್ತಿನ ಹುಡುಗರಿಗೆ. ಜಂಜಿ ಅಂದ್ಕೊಂಡು ತಂದೆ ತಾಯಿ ಜೀವನ ಹಾಳು ಮಾಡಾವಂತಾರೆ ಈ ಜನ್ರೇಷನವರು. ಏನು ಇವ್ರದ ತಪ್ಪಾಗತ್ತೈತೋ, ಏನು ಪೇರೆಂಟಿಂಗ್ ಸರಿ ಆಗ್ತಾ ಇಲ್ಲೋ, ಏನು ಅರ್ಥ ಆಗ್ಬೋದು. ಇಂಥ ಕೇಸು ರೀಸೆಂಟ್ಲಿ ನೋಡ್ತಾನೆ ಇರ್ರಿ ನೀವು. ಹೊಸ ಕೇಸ್ ಸಿಗ್ತಾವೆ. ಮೊಬೈಲ್ ಬ್ಯಾಡ್ ಅಂದಿದ್ದಕ್ಕೆ ಕೊಲೆ ಮಾಡ್ತಾರೆ ಪೇರೆಂಟ್ಸದ್ದು, ಸುಸೈಡ್ ಮಾಡ್ಕೊಳೋದು. ಓದಪ್ಪ ಅಂದ್ರೆ ಸಿಟ್ಟು ಮಾಡಿ ಸುಸೈಡ್ ಮಾಡ್ಕೊತಾರ. ಇಲ್ಲ ಮೊಬೈಲ್ ಮುಟ್ಬೇಡಪ್ಪ ಅಂದ್ರೆ ಸುಸೈಡ್ ಮಾಡ್ಕೊತಾರ. ಇಲ್ಲಿ ನೋಡಿ ಮೊಬೈಲ್ ಕೊಡಿಸಿಲ್ಲ ಅಂದ್ರೆ ಅಲ್ಲಿ ಹಾರಕ್ಕೆ ನಿಂತಾನ. ಅಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಒಂಥರ ತಂದೆ ತಾಯಿ ಹುಟ್ಟಿಸಿದ್ದಕ್ಕೆ ಒಂದು ಮರ್ಯಾದಿಲ್ಲ ಅಂದ್ರೆ ಏನು ಅರ್ಥ ಐತೆ ಹೇಳ್ರಿ. ಸೊ ಇಂಥ ಹೊಸ ನಮೂನೆಗಳು ಅದಾವ್ರಿ ಇವತ್ತಿನ ಜನ್ರೇಷನ್ನಾಗ. ಇಲ್ಲಿ ತಪ್ಪು ಎಲ್ಲಿ ಆಗಾಕುಂತೈತೆ ಅನ್ನೋದು ನಾವು ನೋಡ್ರಿ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ನಿಮ್ಗೆ ಏನರ ಇದ್ರ ಏನು ಆಗಿರ್ಬೋದು ಅಂತ ನಿಮ್ಗೆ ಏನು ಅನ್ಸಾಕುಂತೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಧನ್ಯವಾದಗಳು.